ಮಡಿಕೇರಿ ಜಿಲ್ಲಾಸ್ಪತ್ರೆ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಯ ಆರ್ಎಂಒ ಡೀನ್ಗೆ ಬರೆದಿರುವಂತಹ ಪತ್ರ ಈಗ ಬಹಿರಂಗವಾಗಿದೆ. ಇದರಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತಾ ಇದೆ. ಎಲ್ಲ ಗೊತ್ತಿದ್ರೂ ಕೂಡ ಡೀನ್ ಮೌನ ತಾಳಿರೋದು ಯಾಕೆ? ಆರ್ಎಂಒ ಬರೆದಿರುವಂತಹ ಪತ್ರಗಳೇ ಭ್ರಷ್ಟಾಚಾರದ ಕಹಿ ಸತ್ಯವನ್ನ ಕಕ್ತಾ ಇದೆ. 3 ಪತ್ರಗಳನ್ನ ಆರ್ಎಂಒ ಬರೆದಿದ್ದಾರೆ. ಆ 3 ಪತ್ರಗಳು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದಾವೆ. ಮೆಡಿ ಆರ್ಥೋ ಅನ್ನುವಂತಹ ಸಂಸ್ಥೆ ಕ್ಷಮೆ ಕೋರಿ ಅಫಿಡವಿಟ್ ಸಲ್ಲಿಸಿತ್ತು. ಈ ರೀತಿಯಾಗಿ ಕ್ಲರಿಕಲ್ ಎರರ್ ಆಗಿ ಈ ವ್ಯತ್ಯಾಸ ಆಗಿದೆ, ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಒಂದು ಅಫಿಡವಿಟ್ ಅನ್ನು ಕೂಡ ಮೆಡಿ ಆರ್ಥೋ ಸಂಸ್ಥೆ ಸಲ್ಲಿಸಿತ್ತು. ಈಗ ಇದೆಲ್ಲವೂ ಹೇಳ್ತಿರೋದು ಒಂದೇ ಕಥೆ, ಬ್ರಹ್ಮಾಂಡ ಭ್ರಷ್ಟಾಚಾರದ ಕಥೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಇದರ ಕುರಿತಾಗಿ. ಪ್ರಜ್ವಲ್, ಈಗ ಡೀನ್ಗೆ ಎಲ್ಲ ಗೊತ್ತಿದ್ರು ಸೈಲೆಂಟ್ ಯಾಕಿದ್ದಾರೆ ಅಂತ? ರಾಹುಲ್, ಏನಂತ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂತಹ ಪ್ರಮುಖ ಆಸ್ಪತ್ರೆ ಅಂದ್ರೆ ಮಡಿಕೇರಿಯ ಜಿಲ್ಲಾಸ್ಪತ್ರೆ. ಏನು ಮೆಡಿಕಲ್ ಕಾಲೇಜ್ಗೆ ಅಟ್ಯಾಚ್ ಆಗಿರುವಂತಹ ಈ ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಬಗೆದಷ್ಟು ಏನು ಅಕ್ರಮಗಳು ಬಯಲಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಪ್ರಮುಖವಾಗಿ ಜಿಲ್ಲಾಸ್ಪತ್ರೆಯ ಆರ್ಎಂಒ ಅವರೇ ಡೀನ್ಗೆ ಬರೆದಿರ್ತಕ್ಕಂತಹ ಹಲವು ಪತ್ರಗಳು ಇದೀಗ ನ್ಯೂಸ್ ಫಸ್ಟ್ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರ್ತಕ್ಕಂಥದ್ದು. ಆ ಒಂದು ಪತ್ರಗಳೇನಿದಾವೆ ಆ ಪತ್ರಗಳೇ ಭ್ರಷ್ಟಾಚಾರದ ಸತ್ಯವನ್ನ ಬಿಚ್ಚಿಡ್ತಾ ಇದಾವೆ. ಅದರಲ್ಲೂ ಪ್ರಮುಖವಾಗಿ ಮೊದಲನೇ ಪತ್ರ ಏನಿದೆ, ಆರ್ಎಂ ಅವರು ಡೀನ್ಗೆ ಬರೀತಾರೆ, ನೀವು ಮುಖ್ಯ ಉಗ್ರಾಣ ಏನಿದೆ ಆಸ್ಪತ್ರೆಯ ಮುಖ್ಯ ಉಗ್ರಾಣದಿಂದ ಔಷಧಿಯನ್ನ ತೆಗೆದುಕೊಂಡು ಹೋಗ್ಬೇಡಿ, ಅಂದ್ರೆ ಲಿಖಿತವಾಗಿ ಹೇಳಿಕೆಯನ್ನ ಕೊಟ್ಟು ಔಷಧಿಯನ್ನ ತೆಗೆದುಕೊಂಡು ಹೋಗ್ಬೇಡಿ, ನೀವು ಯಾವುದೇ ಕೂಡ ಅಂದ್ರೆ ಲಿಖಿತವಾಗಿ ಲೆಟರ್ ನ ಕೊಡ್ಬೇಕು, ಸುಮ್ನೆ ಹಾಗೆ ಮೌಖಿಕವಾಗಿ ಹೇಳಿ ಆಸ್ಪತ್ರೆಯಿಂದ ತೆಗೆದುಕೊಂಡು ಹೋಗ್ಬೇಡಿ, ಇದರಿಂದ ಲೆಡ್ಜರ್ ಗಳಲ್ಲಿ ಎಂಟ್ರಿ ಮಾಡೋದು ಕಷ್ಟ ಆಗ್ತಿದೆ ಅಂತ ಖುದ್ದು ಆರ್ಎಂ ಅವರು ಡೀನ್ಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಇನ್ನು ಎರಡನೇ ಪತ್ರದಲ್ಲಿ ಕೂಡ ಮೂಳೆ ಮತ್ತು ಕೀಲು ವಿಭಾಗದ ಏನು ಇಂಪ್ಲಾಂಟ್ ಬಿಲ್ಗಳೇನಿದೆ ಆ ಬಿಲ್ಗಳಲ್ಲೂ ಕೂಡ ವ್ಯತ್ಯಾಸ ಆಗಿದೆ ಅಂತ ಆರ್ಎಂ ಅವರು ಖುದ್ದು ಡೀನ್ಗೆ ಪತ್ರವನ್ನ ಬರೀತಾರೆ. ಕಳೆದ 5 ವರ್ಷಗಳ ಈ ಒಂದು ಬಿಲ್ಗಳನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಮಾಡಿ ಅಂತ ಕೂಡ ಹೇಳ್ತಾರೆ. ಜೊತೆಗೆ 3ನೇ ಪತ್ರದಲ್ಲಿ ಕೂಡ ಏನು ಆರ್ಎಂ ಅವರು ಆರ್ಥೋ ಡಿಪಾರ್ಟ್ಮೆಂಟ್ ಏನಿದೆ ಆ ಡಿಪಾರ್ಟ್ಮೆಂಟ್ಗೆ ಪತ್ರವನ್ನ ಬರೆದು ಇಂಪ್ಲಾಂಟ್ ಬಿಲ್ ಮತ್ತು OT ರಿಜಿಸ್ಟರ್ ಅಂದ್ರೆ ಆಪರೇಷನ್ ಥಿಯೇಟರ್ ನಲ್ಲಿ ಆಗಿರ್ತಕ್ಕಂಥ ರಿಜಿಸ್ಟರ್ಗಳಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ, ಈ ಒಂದು ವ್ಯತ್ಯಾಸವನ್ನ ಸರಿಪಡಿಸಿ, ಇದರಲ್ಲಿ ಸಾಕಷ್ಟು ತೊಂದರೆ ಆಗಿದೆ, ಅಂದ್ರೆ ವ್ಯತ್ಯಾಸಗಳು ಬಿಲ್ ನಲ್ಲಿ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥ. ಇನ್ನು ಪ್ರಮುಖವಾಗಿ ಈ ಒಂದು ಎರಡನೇ ಲೆಟರ್ ಏನ್ ಬರೀತಾರೆ ಅಂದ್ರೆ ಈ ಒಂದು ಬಿಲ್ಗಳಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಏನು ಬರೀತಾರೆ ಆ ಒಂದು ಲೆಟರ್ಗೆ ಸಂಬಂಧಪಟ್ಟಂತೆ ಜೊತೆಗೆ ಒಂದು ಪ್ರೂಫ್ ಆಗಿರುವಂತೆ ಮೆಡಿ ಆರ್ಥೋ ಸಂಸ್ಥೆ ಇಲ್ಲಿ ಕ್ಷಮೆಯನ್ನ ಕೂಡ ಕೇಳಿರ್ತಕ್ಕಂಥದ್ದು. ಇದು ತುಂಬಾ ಹಾಸ್ಯಾಸ್ಪದವಾಗಿದೆ. ಡೀನ್ಗೆ ಆರ್ಎಂಒ ಎರಡನೇ ಪತ್ರ ಏನ್ ಬರೀತಾರೆ ಆ ಪತ್ರಕ್ಕೆ ಸಂಬಂಧಿಸಿದಂತೆ ಮೆಡಿ ಆರ್ಥೋ ಸಂಸ್ಥೆಗೆ 28 ಲಕ್ಷ ಒಂದು ಪಾವತಿ ಆಗಿರುತ್ತೆ. ಆ ಪಾವತಿಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತ ಆಸ್ಪತ್ರೆ ಅಧಿಕಾರಿ ವಿರುದ್ಧ ಕ್ರಮವನ್ನು ಕೂಡ ತಗೊಳ್ತಾರೆ. ಅಂದ್ರೆ ಅವರನ್ನ ವರ್ಗವಾದ ನಂತರ ಮತ್ತೆ ಆ ಹಣವನ್ನ ವಾಪಸ್ ಅವ್ರಿಗೆ ಪೇ ಮಾಡಿರ್ತಕ್ಕಂಥದ್ದು. ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಸಂಸ್ಥೆ ಏನಿದೆ ಆ ಸಂಸ್ಥೆಯಿಂದ ಕ್ಷಮಾಪಣೆಯ ಅಫಿಡವಿಟ್ ಅನ್ನ ಪಡ್ಕೊಳ್ತಾರೆ. ಅಂದ್ರೆ ಡೂಪ್ಲಿಕೇಟ್ ಬಿಲ್ ಆಗಿರೋ ಬಗ್ಗೆ ಮಾಹಿತಿ ಬಂದಿದೆ, ಅದ್ರ ಬಗ್ಗೆ ಪರಿಶೀಲನೆ ಮಾಡಿದೀವಿ, ನಾವು ಉದ್ದೇಶ ಪೂರ್ವಕವಾಗಿ ಯಾವುದೇ ರೀತಿ ಮಾಡಿಲ್ಲ, ಕ್ಲರಿಕಲ್ ಎರರ್ ನಿಂದ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ನೀವು ಏನ್ ಕೊಟ್ಟಿದ್ದೀರಾ ಆ ದುಡ್ಡಿಗೆ ಬಿಲ್ಗೆ ಸಂಬಂಧಪಟ್ಟಂತೆ ಬಡ್ಡಿ ಸಹಿತ ನಾವು ವಾಪಸ್ ಕೊಡ್ತೀವಿ ಅಂತ ಆ ಒಂದು ಸಂಸ್ಥೆ ಅಫಿಡವಿಟ್ ಅಲ್ಲಿ ಕೂಡ ಹೇಳ್ಕೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಈ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿರ್ತಕ್ಕಂಥ ಹಲವಾರು ಅಕ್ರಮಗಳಿಗೆ ಖುದ್ದಾಗಿ ಈ ಒಂದು ಆರ್ಎಂ ಅವರು ಡೀನ್ಗೆ ಬರೆದಿರ್ತಕ್ಕಂಥ ಪತ್ರ ವ್ಯವಹಾರಗಳಲ್ಲೇ ಗೊತ್ತಾಗ್ತದೆ. ಜೊತೆಗೆ ಡೀನ್ಗಳು ಇಷ್ಟೆಲ್ಲಾ ಅವ್ಯವಹಾರ ಆಗಿದೆ ಅಂತಂದ್ರೂ ಕೂಡ ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು. ಇದರ ಬಗ್ಗೆ ಯಾವುದೇ ರೀತಿ ತನಿಖೆಯನ್ನ ನಡೆಸದೆ ಒಂದು ಕ್ಷಮಾಪಣೆ ಪತ್ರವನ್ನ ತೆಗೆದುಕೊಂಡು ಮೌನಕ್ಕೆ ಶರಣಾಗಿರ್ತಕ್ಕಂಥದ್ದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿರ್ತಕ್ಕಂಥದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಪ್ರಜ್ವಲ್ ಡೀಟೇಲ್ಸ್ಗೆ.